ವಿರಾಟ್ ಕೊಹ್ಲಿ ಅವರು ಈ ಬ್ಯಾಟ್ ಇಂದ 973 ರನ್ಸ್ ಅನ್ನ ಬಾರಿಸಿದ್ದಾರೆ. ಸತತ 4 ಸೆಂಚುರಿಗಳನ್ನ ಬಾರಿಸಿದ್ದಾರೆ ಈ ಬ್ಯಾಟ್ ಇಂದ. ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗಳು ಯಾರ್ಯಾರಿದ್ದಾರೋ ಅವರಲ್ಲಿ ಶ್ರೇಷ್ಠವಾದವ್ರನ್ನ ಆಯ್ಕೆ ಮಾಡಿ ಅವರ ವಸ್ತುಗಳು ಇಲ್ಲಿಟ್ಟಿದ್ದಾರೆ. ನಮಸ್ಕಾರ ದೇವರು, ಶುಭೋದಯ. ನಾಳೆ ನಡೆಯುವಂತ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ಕ್ರಿಕೆಟ್ ಮ್ಯಾಚ್ಗೆ ಇಡೀ ದೇಶಾದ್ಯಂತ ಕಾಯ್ತವ್ರೆ. ಇದ್ರ ಮಧ್ಯ ಪ್ರಪಂಚದ ಅತ್ಯಂತ ದೊಡ್ಡ ಕ್ರಿಕೆಟ್ ಮ್ಯೂಸಿಯಂ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಉತ್ತರ ನಾವಿರುವಂತ ಪುಣೆಲೇ ಇದೆ. ಇವತ್ತು ನೋಡಕ್ ಹೋಗ್ತಾ ಇದೀವಿ ಪ್ರಪಂಚದ ಅತ್ಯಂತ ದೊಡ್ಡ ಕ್ರಿಕೆಟ್ ಮ್ಯೂಸಿಯಂನ. ನಾವೀಗ ಬಂದಿದೀವಿ ಕ್ರಿಕೆಟ್ ನ ದೇವರು ಸಚಿನ್ ತೆಂಡೂಲ್ಕರ್ ಅವರು 2012ರಲ್ಲಿ ಇನಾಗ್ರೇಟ್ ಮಾಡಿರೋ ಅಂತ ಬ್ಲೇಡ್ಸ್ ಆಫ್ ಗ್ಲೋರಿಯಾ ಕ್ರಿಕೆಟ್ ಮ್ಯೂಸಿಯಂಗೆ. ಕ್ರಿಕೆಟ್ ನ ಬ್ಯಾಟ್ ಹಾಕಿಯ ರೀತಿ ಇತ್ತು. ಅದಾದ್ಮೇಲೆ ಹಂಗೆ ಬರ್ತಾ 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 ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಇರೋಂಥ ಕ್ರಿಕೆಟ್ ಬ್ಯಾಟ್ ಇದು. ರಲ್ಲಿ ಕಪಿಲ್ ಸರ್ ಮತ್ತೆ ಅವರ ಟೀಮು ವೆಸ್ಟ್ ಇಂಡೀಸ್ ನ ಮಣಿಸಿ ಭಾರತಕ್ಕೆ ವರ್ಲ್ಡ್ ಕಪ್ ತಂದುಕೊಟ್ಟಂತ ಟೈಮು. ಇದಾದ್ಮೇಲೆ 2011ರಲ್ಲಿ ಧೋನಿ ಸರ್ನ ಕ್ಯಾಪ್ಟನ್ಶಿಪ್ ಅಲ್ಲಿ 2ನೇ ಬಾರಿ ವರ್ಲ್ಡ್ ಕಪ್ ಗೆದ್ದಾಗ ಮಾಡಿದಂತ ಸೆಲೆಬ್ರೇಷನ್ ಈ ಬ್ಯಾಟ್ ನೋಡ್ತಾ ಇದೀರಾ ನೋಡಿ. ಇದು 1975ರಿಂದ ಹಿಡಿದು ಹಂಗೆ ಬಂದು 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 2015ರವರೆಗೂ ಯಾವ್ಯಾವ ಟೀಮು ವರ್ಲ್ಡ್ ಕಪ್ ಅಲ್ಲಿ ಗೆಲ್ತೋ ಆ ಟೀಮ್ಗಳೆಲ್ಲ ಸೈನ್ ಮಾಡಿದಾವೆ ಈ ಬ್ಯಾಟ್ಗಳ ಮೇಲೆ. ಬ್ಯಾಟ್ ನೋಡ್ತಾ ಇದೀರಾ ನೋಡಿ, ಇಡೀ ಕ್ರಿಕೆಟ್ ಮ್ಯೂಸಿಯಂನ ಅತ್ಯಂತ ಹಳೆಯ ಬ್ಯಾಟ್ ಇದು. ಸರ್ ಡಾನ್ ಬ್ರಾಡ್ಮ್ಯಾನ್ದು, ಆಸ್ಟ್ರೇಲಿಯಾದ ಆಟಗಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ರಿಕೆಟ್ ನ ದೇವರು ಸಚಿನ್ ತೆಂಡೂಲ್ಕರ್ ಸರ್ ಅವರ ಏರಿಯಾಗೆ ಬಂದಿದ್ದೀವಿ. ಸಚಿನ್ ಸರ್ನ ಸುಮ್ಮನೆ ಕ್ರಿಕೆಟ್ ನ ದೇವರು ಅಂತ ಹೇಳಲ್ಲ, ಸಾಧನೆಗೆ ಸಾಧನೆ ಅಂತಂದ್ರೆ ಬರೋಬ್ಬರಿ 100 ಸೆಂಚುರಿಗಳನ್ನ ಬಾರಿಸಿದ್ದಾರೆ. ಅವರ ಜೀವನದಾದ್ಯಂತ ಇಡೀ ಕ್ರಿಕೆಟ್ ಪಯಣದಲ್ಲಿ ಬಾರಿಸಿರುವಂತ ಸೆಂಚುರಿಗಳ ಇಸ್ವಿಗಳು ಇಲ್ಲಿ ಮೆನ್ಷನ್ ಆಗಿವೆ ನೋಡಿ. ಪ್ರಪ್ರಥಮ ಸೆಂಚುರಿ 1990ರಿಂದ ಹಿಡಿದು ಹಂಗೆ ಬಂದು 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 ಕೊನೆಯ ಸೆಂಚುರಿ 2012ರಲ್ಲಿ ಬಾರಿಸಿದ್ದಾರೆ. ಈ ದೃಶ್ಯ ನೋಡ್ತಾ ಇದ್ರೆ ನೋಡಿ, ಇದು 2011ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಸಂಭ್ರಮಿಸಿದಂತ ಟೈಮು. ಸಚಿನ್ ಸರ್ ಈ ಟಿ ಶರ್ಟ್ ನ ಹಾಕೊಂಡಿದಾರಲ್ಲ, ಈ ಟಿ ಶರ್ಟ್ ಈಗ ಎಲ್ಲಿದೆ ಅಂತಂದ್ರೆ ಎಲ್ಲಾ ಕ್ರಿಕೆಟ್ ಮ್ಯೂಸಿಯಂ ಅಲ್ಲೇ ಇದೆ ನೋಡಿ. ಇದೇ ಆ ಟಿ ಶರ್ಟ್, ವಿಶ್ವಕಪ್ ಗೆದ್ದಂತಹ ಸಚಿನ್ ಸರ್ನ ಜರ್ಸಿ. ವಿರಾಟ್ ಕೊಹ್ಲಿ ಅವರು ಅವರ ಸೆಕ್ಷನ್ ನ ನೋಡಿ ಖುಷಿಯಾಗಿ ಬರ್ದಿರೋಂಥ ಮೆಸೇಜ್ ಇದು. ವಿರಾಟ್ ಕೊಹ್ಲಿ ಅವರು ಈ ಬ್ಯಾಟ್ ಇಂದ 973 ರನ್ಸ್ ಅನ್ನ ಬಾರಿಸಿದ್ದಾರೆ. ಸತತ 4 ಸೆಂಚುರಿಗಳನ್ನ ಬಾರಿಸಿದ್ದಾರೆ ಈ ಬ್ಯಾಟ್ ಇಂದ. 2011ರ ವರ್ಲ್ಡ್ ಕಪ್ ಅಲ್ಲಿ ಯುವರಾಜ್ ಸಿಂಗ್ ಅವರು ಬೀಸಿದಂತಹ ಬ್ಯಾಟ್ ಇದೆ ನೋಡಿ. ಮತ್ತೆ ಅವರು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗಿದ್ರು. ಇದೇ ಅವರ ಗ್ಲೋವ್ಸ್. ನಾಳೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನ ಮ್ಯಾಚ್, ಬಾಂಗ್ಲಾದೇಶದ ಕ್ಯಾಪ್ಟನ್ ನ ಟಿ ಶರ್ಟ್ ನೋಡ್ತಾ ಇದ್ದೀರಾ. ನಮ್ಮ ಹೆಮ್ಮೆಯ ರಾಹುಲ್ ದ್ರಾವಿಡ್ ಅವರು ಟೆಸ್ಟ್ ಮ್ಯಾಚ್ ಅಲ್ಲಿ ಯೂಸ್ ಮಾಡಿದಂತ ಟಿ ಶರ್ಟ್ ಇದು. ಹಂಗೆ ಗಂಗೂಲಿ ಅವರ ಶರ್ಟ್ ಇದು. ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗಳು ಯಾರ್ಯಾರಿದ್ದಾರೋ ಅವರಲ್ಲಿ ಶ್ರೇಷ್ಠವಾದವ್ರನ್ನ ಆಯ್ಕೆ ಮಾಡಿ ಅವರ ವಸ್ತುಗಳು ಇಲ್ಲಿಟ್ಟಿದ್ದಾರೆ. ಕ್ರಿಕೆಟ್ ನ ಲೈವ್ ಅಪ್ಡೇಟ್ಸ್ಗೆ ನೋಡ್ತಾ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ. ಧನ್ಯವಾದ.